ಹಾಯ್ ವೆಲ್ಕಮ್ ಇನ್ಕಮ್ ಪ್ಲಾನ್ ನ ಫೋರ್ತ್ ವಿಡಿಯೋಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ನಿಮಗೆ ಪವರ್ ಆಫ್ 4 ಮತ್ತೆ ಪ್ರೋಗ್ರೆಷನ್ ಬೋನಸ್ ಯಾವ ರೀತಿ ನಿಮಗೆ ಬರುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಕೂಡ ಇದನ್ನ ಸ್ಕಿಪ್ ಮಾಡಬೇಡಿ. ಇಲ್ಲಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ನೀವು ಕರೆಕ್ಟ್ ಆಗಿ ಇನ್ಕಮ್ ಪ್ಲಾನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಸ್ಟೆಪ್, ನೀವು ಸ್ಟೆಪ್ 1 ಫಾಲೋ ಮಾಡಬೇಕಾಗಿದ್ದು ಜಾಯಿನ್ ಆದಂತ ವ್ಯಕ್ತಿ ಅಥವಾ ನಿಮ್ಮ ಟೀಮ್ ಅಲ್ಲಿ ಮುಂದೆ ಜಾಯಿನ್ ಮಾಡುವಂತ ವ್ಯಕ್ತಿಗಳಿಗೆ ಇದನ್ನ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಿಮಗೆ ಪವರ್ ಆಫ್ 4 ಇನ್ಕಮ್ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಇದು ನೀವು ನಿಮ್ಮ MCA ನಂಬರ್ ಅಲ್ಲಿ ಮಿನಿಮಮ್ 50 PV ಆಗಿರಬೇಕು. PV ಅಂದ್ರೆ ಏನಂತ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆ, ಪಾಯಿಂಟ್ ಟು ವ್ಯಾಲ್ಯೂ, ಇದು ನಿಮ್ಮ ಮನೆಗೆ ಬೇಕಾದಂತ ಥಿಂಗ್ಸ್ ಅನ್ನ ಬೈ ಮಾಡ್ಕೊಂಡು ಕಂಪ್ಲೀಟ್ ಮಾಡಬಹುದು, ಇಲ್ಲ ರಿಟೇಲ್ ಮಾಡಿ ಆದ್ರೂ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಮಿನಿಮಮ್ 4 ಮೆಂಬರ್ಸ್ಗೆ ಈ ಅಪರ್ಚುನಿಟಿಯನ್ನ ಶೇರ್ ಮಾಡಿ. ಅವರು ಬಿಸ್ನೆಸ್ ಮಾಡದಿದ್ರು ಜಸ್ಟ್ ಅವ್ರ ಮನೆಗೆ ಬೇಕಾದಂತಹ ಲಾಯಲ್ಟಿ ಮಾಡಿಕೊಂಡು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇನ್ನ ಮಂತ್ ಅಲ್ಲಿ, ಓಕೆ, ಇದು ಒಂದೇ ದಿನದಲ್ಲ, ಇನ್ನ ಮಂತ್ ಅಲ್ಲಿ 4 ಮೆಂಬರ್ಸ್ ಇದು ಕೂಡ 50 PV ಆದ್ರೆ, ಓಕೆ, 4 ಮೆಂಬರ್ಸ್ ಕೂಡ 50 PV ಆದ್ರೆ ನೀವು ಪವರ್ ಆಫ್ 4ಗೆ ಎಲಿಜಿಬಲ್ ಆಗ್ತೀರಾ. ಇದರಿಂದ ಏನಾಗುತ್ತೆ, ಕ್ರೈಟೀರಿಯಾ ಪ್ರಕಾರ ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ ಆಗಿರ್ಬೇಕಿದು. ನಿಮ್ಗೆ ಯಾರು ಕೂಡ ಬೇರೆ ಪ್ಲೇಸ್ಮೆಂಟ್ ಕೊಟ್ಟಿರಬಾರ್ದು. ನಿಮ್ದೇ ಡೈರೆಕ್ಟ್ ಸ್ಪಾನ್ಸರ್, DS ಅಂದ್ರೆ ಡೈರೆಕ್ಟ್ ಸ್ಪಾನ್ಸರ್. ನಿಮ್ಮ 4 ಡಿಫ್ರೆಂಟ್ ಲೆಗ್ ಅಲ್ಲಿ, ಅಂದ್ರೆ ಇದು ಡಿಫ್ರೆಂಟ್ 4 ಲೆಗ್ ಅಂತ ಕನ್ಸಿಡರ್ ಆಗುತ್ತೆ. 4 ಡಿಫ್ರೆಂಟ್ 4 ಲೆಗ್ ಅಲ್ಲಿ 4 ಜನರದು ಕೂಡ ಅವ್ರ MCA ನಂಬರ್ ಅಲ್ಲಿ 50 PV ಆದ್ರೆ ನೀವು ಪವರ್ ಆಫ್ 4ಗೆ ಎಲಿಜಿಬಲ್ ಆಗ್ತೀರಾ. ಇದರಿಂದ ನಿಮಗೆ 2 ಶೇರ್ಸ್ ಸಿಗುತ್ತೆ. 2 ಶೇರ್ಸ್ ಸಿಗುತ್ತೆ. ಓಕೆ, 2 ಶೇರ್ ಸಿಕ್ಕಿದಾಗ ನಿಮಗೆ ಒಂದು ಶೇರ್ ವ್ಯಾಲ್ಯೂ ಪ್ರೆಸೆಂಟ್ ಇವಾಗ 460 ರುಪೀಸ್ ಇದೆ. ಇದು ಕಂಪನಿಯ ಓವರ್ ಆಲ್ ಪ್ರಾಫಿಟ್ ಮೇಲೆ ಸಿಗುತ್ತೆ. ನೀವು ಪವರ್ ಆಫ್ 4 ಮಾಡಿರೋದಕ್ಕೆ ಜಾಯಿನ್ ಆದ ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇದನ್ನ 1 ಮಂತ್ ಟೈಮ್ ಇದೆ. ಟೋಟಲ್ ನಿಮ್ಮ GPV ಆಗಿರೋದು ಬರೀ 250 GPV ಆಗಿರುತ್ತೆ ಅಷ್ಟೇ. 1 ಶೇರ್ ವ್ಯಾಲ್ಯೂ 460 ರುಪೀಸ್. ನಿಮಗೆ ಪವರ್ ಆಫ್ 4 ಮಾಡಿರೋದಕ್ಕೆ ನಿಮ್ದು 50 PV, ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ 50 PV ಮಾಡಿದಾಗ 2 ಶೇರ್ ಸಿಕ್ತು. ಅಲ್ಲಿಗೆ ಲೆಕ್ಕ ಹಾಕಿ 920 ರೂಪಾಯಿ ನಿಮ್ದು ಪವರ್ ಆಫ್ 4 ಬೋನಸ್ ಸಿಗುತ್ತೆ. ಮತ್ತೆ ನಿಮ್ಗೆ ಪ್ರೋಗ್ರೆಷನ್ ಬೋನಸ್. ಸೊ 250 GPV ಅಂತಂದ್ರೆ ಪ್ರಿವಿಯಸ್ ನಾನು ಹೇಳಿದಾಗೆ ಪ್ರೋಗ್ರೆಷನ್ ಬೋನಸ್ ಸ್ಲೈಡ್ ಅಲ್ಲಿ 15 PV ಇಂದ 49 PV ತನಕ 2%, 49 ಇಂದ 199 3%, 199 ಕ್ರಾಸ್ ಆದ್ರೆ 4%. ಇಲ್ಲಿ 250 ಬಂದಿದೆ, ಹಾಗಾಗಿ ನೀವು 2% 4% ರೀಚ್ ಆಗ್ತೀರಿ. ಇವ್ರದ್ದು 50 PV ಆಗಿದೆ, ಹಾಗಾಗಿ ಇವರು 3% ಅಲ್ಲಿ ಇರ್ತಾರೆ. ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ ಯಾರಿದ್ದಾರೆ ನೋಡಿ, ಅವರು ಎಲ್ಲರೂ ಕೂಡ 3% ಇರ್ತಾರೆ. ಸೊ ನಿಮಗೆ ನಿಮ್ಮ ಪರ್ಸನಲ್ PV ಮೇಲೆ 50 PV, 1 PV is equal to 27 BV. ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಅದು BV ಗೆ ಕನ್ವರ್ಟ್ ಆಗುತ್ತೆ. 1350 BV ಸಿಕ್ಕಿರುತ್ತೆ. ಅದರ ಮೇಲೆ ನಿಮಗೆ 4% ನಿಮ್ಮ ಪರ್ಸನಲ್ ವಾಲ್ಯೂಮ್ ಮೇಲೆ ನಿಮಗೆ ಸಿಕ್ಕಿರುತ್ತೆ. ಹಾಗೇನೆ ನಿಮ್ಮ ನಾನು ಟೋಟಲ್ ಎಂಟೈರ್ ಟೀಮ್ ಇದು ಆಡ್ ಮಾಡ್ತೀನಿ. ಪ್ರತಿಯೊಬ್ರು ಕೂಡ 3% ಇರೋದ್ರಿಂದ 200 ಟೀಮ್ ಇಂದ ಬಂದಿದೆ. 200 into 27, ಓಕೆ, 5400 5400 GBV ಬಂದಿರುತ್ತೆ. ಟೀಮ್ ಇಂದ GBV ಬಂದಿರುತ್ತೆ. ಸೊ ಅವರಿಗೆ 3%, ಅವರ ಪರ್ಸನಲ್ ಪೇ ಮೇಲೆ 3% ಹೋಗಿರೋದ್ರಿಂದ ರಿಮೈನಿಂಗ್ 4 - 3 ನಿಮ್ಮದು ಮತ್ತೆ ನಿಮ್ಮ ಟೀಮ್ ಡಿಫ್ರೆನ್ಸ್ ಏನಿದೆ ನೋಡಿ, ಅದು ನಿಮಗೆ ಪ್ರೋಗ್ರೆಷನ್ ಬೋನಸ್ ಆಗಿ ಕನ್ವರ್ಟ್ ಆಗುತ್ತೆ. 4 - 3 1% ನಿಮಗೆ ಅಡಿಷನಲ್ ಆಗಿ ಸಿಗುತ್ತೆ. ಅಲ್ಲಿಗೆ ಲೆಕ್ಕ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮ್ಮ ಪರ್ಸನಲ್ ಫೀ ಮೇಲೆ 54, ನಿಮ್ಮ ಟೀಮ್ ಇದ್ಮೇಲೆ 54 ಕ್ಯಾಲ್ಸಿಯಲ್ಲಿ ಆಡ್ ಮಾಡಿ ನೋಡಿ 108 ಬಂದಿರುತ್ತೆ. ಪ್ಲಸ್ ನಿಮ್ಮ ಪ್ರೋಗ್ರೆಷನ್ ಬೋನಸ್ ಹಾಗೂ ಪವರ್ ಆಫ್ 4 ಅನ್ನು ಆಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಇನ್ಕಮ್ 250 PVಗೆ 1000 ಪ್ಲಸ್ ಬಂದಿರುತ್ತೆ. ಬರೇ ನೀವು ಒಬ್ಬರೇ ಪರ್ಸನಲ್ ಫೀ ಮಾಡ್ತಾ ಇದ್ದೀರಿ ಅಂತಂದ್ರೆ 2% 3% ಅಷ್ಟೇ ಬರ್ತಿತ್ತು. ಈ ಅಪರ್ಚುನಿಟಿಯನ್ನು ನಿಮ್ಮ ಟೀಮಿಗೆ ಶೇರ್ ಮಾಡೋ ಮುಖಾಂತರ ನೀವು ಬಿಗಿನಿಂಗ್ ಅಲ್ಲೇ ಫಾಸ್ಟ್ ಆಗಿ 250 PV ಅಲ್ಲೇ 1000 ಪ್ಲಸ್ ಇನ್ಕಮ್ ಬಂದಿದೆ. ಹಾಗಾಗಿ ಪ್ಲಾನ್ ಮಾಡ್ಕೊಂಡು ನೀವು ಆಕ್ಷನ್ ಮಾಡಿದಾಗ ನಿಮಗೆ ಈಸಿಯಾಗಿ ಸಿಗತ್ತೆ. ಪ್ರೋಗ್ರೆಷನ್ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದು ನಿಮ್ದು ಮತ್ತೆ ನಿಮ್ಮ ಟೀಮ್ ಡಿಫ್ರೆನ್ಸ್ ಏನಿದೆ ನೋಡಿ, ಅದು
ರಿಮೈನಿಂಗ್ ಬಂದು ನಿಮ್ಗೆ ಅದು ಪ್ರೋಗ್ರೆಷನ್ ಬೋನಸ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಇವ್ರು 6 ಅಲ್ಲಿ ಇದ್ರು, ಯಾರೋ ಒಬ್ಬ ವ್ಯಕ್ತಿ 3 ಅಲ್ಲಿ ಇದ್ದ, 6 - 3 ಎಷ್ಟು 3%. ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಅವನೆಷ್ಟು ವಾಲ್ಯೂಮ್ ಬಂದಿರುತ್ತೆ ಅದರ ಮೇಲೆ ನಿಮಗೆ ಕನ್ಸಿಡರ್ ಆಗುತ್ತೆ. ಇನ್ ಕೇಸ್ ನೀವು 6 ಅಲ್ಲಿ ಇದ್ರಿ, ಇವನು 6 ಅಲ್ಲಿ ಇದ್ರೆ ಅವಾಗ ಪ್ರೋಗ್ರೆಷನ್ ಬೋನಸ್ ಅನ್ನೋದು ಬರಲ್ಲ, ಯಾಕಂದ್ರೆ ಈಕ್ವಲ್ ಪರ್ಸೆಂಟೇಜ್ ಇದೆ. ನೀವು 5 ಅಲ್ಲಿ ಇದ್ರಿ, ಇವನು 2 ಅಲ್ಲಿ ಇರ್ತಾನೆ, ಅವಾಗ ರಿಮೈನಿಂಗ್ ಎಷ್ಟಿರುತ್ತೆ ಲೆಕ್ಕ ಹಾಕಿ. ಸೊ ಈ ತರ ನಿಮ್ದು ಎಷ್ಟೇ ಮಲ್ಟಿಪಲ್ ಸ್ಪಾನ್ಸರ್ ಲೆಗ್ ಇರ್ಲಿ, ಅದರಿಂದ ನಿಮ್ಗೆ ಪ್ರೋಗ್ರೆಷನ್ ಬೋನಸ್ ಬರುತ್ತೆ. ನಿಮ್ಗೆ ಪವರ್ ಆಫ್ 4 ಬರಬೇಕು ಅಂತಂದ್ರೆ ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ ಅಲ್ಲಿ ನೀವು 50 PV ಮಾಡಿರ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಯಾರಾದ್ರೂ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಗೇನ್ ಎಕ್ಸ್ಟ್ರಾ ಸ್ಪಾನ್ಸರ್ ಅನ್ನ ಯಾರಾದ್ರೂ ಕೆಳಗಡೆ ನೀವು ಅಗೇನ್ ಸ್ಪಾನ್ಸರ್ ಮಾಡ್ಕೊಂಡು ಅದ್ರಲ್ಲಿ ಯಾರಾದ್ರೂ ಒಬ್ಬ 50 PV ಮಾಡ್ಕೊಂಡ್ರೆ ಅದು ಕನ್ಸಿಡರ್ ಆಗುತ್ತೆ. ಹಾಗೆ ಡಿಫರೆನ್ಸ್ 4 ಲೆಗ್ ಅಲ್ಲಿ ಎಲ್ಲೇ ಬಂದ್ರು ಕೂಡ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ 50 PV ಕಂಪ್ಲೀಟ್ ಆದ್ರೆ ಅವರು ಪವರ್ ಆಫ್ 4 ಎಲಿಜಿಬಲ್ ಆಗ್ತಾರೆ. ಇದರಿಂದ ಅವನಿಗೆ ಪವರ್ ಆಫ್ 4 ಇನ್ಕಮ್ ಜೊತೆಗೆ ಪ್ರೋಗ್ರೆಷನ್ ಬೋನಸ್ ಸಿಗುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಡಿಟೇಲ್ ಆಗಿ ಇನ್ಕಮ್ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.